ಅಡಿಗೆ ಮಾಡೋದು ಬಿಟ್ಟು ನೀ ಏನು ಮಾಡ್ಲಾಕತ್ತಿದ್ದಿ ಇಲ್ಲಿ? ಅವ್ವ ಮಗಳು ಏನು ಮಾತಾಡ್ತಾರ ಅಂತೇಳಿ ಕದ್ದು ಕೇಳಕ್ಕೆ ಬಂದಿದ್ಯೇನು? ಹಂಗ ಕದ್ದು ಕೇಳಿಸ್ಕೊಂಬ ಚಾಳಿ ನನಗೇನಿಲ್ರಿ ಅತ್ತಿ. ನಾನು ಎದಕ್ಕೆ ಬಂದಂದ್ರೆ ಸಿಟ್ಟು ಮಾಡ್ಕೊಂಡು ಬಂದ್ರಲ್ಲ ನೀವು, ಅಷ್ಟೆಲ್ಲ ಮಾಡ್ಲಕ್ಕೆ ನನಗೆ ಆಗಲ್ಲ ಅಂದಿದ್ಕ. ಅದಕ್ಕೆ ಮತ್ತು ಕುಸುಮಿಗೆ ಅದು ಕರ್ಕೊಂಡು ಬರ್ತೀನಿ, ಮತ್ತು ಒಂದಿಬ್ಬರು ಮುಗರ್ ಸೇರ್ ಮಾಡಿದ್ರೆ ಆಯಿತು, ಅದಕ್ಕೆ ಮತ್ತು ಕರಸಂತೀರೇನಂತೇಳಿ ಕೇಳಕ್ಕೆ ಬಂದೆ ನಾನು. ನನಗೇನು ಗೊತ್ತು ನೀವು ಅವ್ವ ಮಗಳು ಹಿಂಗೆ ಇಂಥ ಕೆಲಸ ನಡೆಸಿರಿ ಅಂಥೇಳಿ. ಅಲ್ಲ, ಇಷ್ಟು ರೊಕ್ಕ ಎಲ್ಲಿಂದ ನಿಮ್ಮ ಕಡೆಗೆ? ನಂದು ರೊಕ್ಕ ನೀ ಏನು ಲೆಕ್ಕ ಕೇಳ್ತಿ? ಹಾಂ, ನಂದು ರೊಕ್ಕ ಇವು, ನೀ ಏನು ಲೆಕ್ಕ ಕೇಳ್ತಿ? ನಿನಗೆ ಯಾಕೆ ನಾನು ಲೆಕ್ಕ ಕೊಡಬೇಕು? ನಿನಗೆ ಯಾಕೆ ಕೊಡ್ಬೇಕಂದ್ರೆ ನಾನು ಹೋಗಲ್ಲಿ ಅಡುಗೆ ಮಾಡು, ಏನದ ಕೆಲಸ ಅದು ಮಾಡು. ಹೌದು ನೋಡು, ಕೊಡ್ತೀನಿ, ನನ್ನ ಮಗಳಿಗೆ ಕೊಡ್ಲಕತ್ತೀನಿ. ಏನೈತಿ ಈಗ? ನಂದು ರೊಕ್ಕ ನಾನು ಯಾರಿಗೆ ಕೊಟ್ಕೊ ಲೆಕ್ಕ? ನಿನಗೇನು? ಹೌದ್ರಿ ಅತ್ತಿ, ನಿಮ್ಮ ರೊಕ್ಕನೇ. ನಾನೇನು ನನ್ನ ರೊಕ್ಕ ಅದಾವ ನನಗೆ ಕೊಡ್ರಿ ಅಂತ ಹೇಳಿ ಹೇಳಾಗತ್ತಿಲ್ಲ ನಿಮ್ಗೆ. ಮಗಳಿಗೆ ಅಷ್ಟು ರೊಕ್ಕ ಕೊಡ್ಲಾಗತ್ತಿರಲ್ಲ. ಅಲ್ಲ, ಮಗಳ ಮನೆಗೇನು ಬಡತನದ ಏನು ಗಂಡು ತಂದು ಹಾಕಲ್ಲ ಹೈಂದಪ್ಪ, ಅದಕ್ಕೆ ಮಗಳ ಮನೆಗೆ ಕೊಡ್ಲಾಕತ್ತಾಳ, ಕೊಡ್ಲಿ ಅಂತ ಹೇಳಿ ಬಿಡ್ಲಾಕ. ಮಗಳಿಗೆ ಬೇಕಾ ಬ್ಯಾಡಾಗಿದ್ದು ಅದ ಮನ್ಯಾಗಲ್ಲಿ ಗಂಡನ ಮನ್ಯಾಗ ತುಪ್ಪದ ಕೈ ತೊಳಿತಾಳಕ್ಕಿ ಪದ್ಮ. ಆಕಿಗೆ ಏನು ಕಡಿಮೆ ಬಿದ್ದದಂಥೇಳಿ ನೀವು ಇಷ್ಟ ಹಾಕೊಂಡು ರೊಕ್ಕ ಹಾಕಿ ಕೊಡ್ಲಕತ್ತೀರ ಅನ್ನೋದೇ ತಿಳಿಯಲ್ದು. ನಿಮ್ಮ ಮಗ ದಿನಾಲು ಒಂದೊಂದು ರೂಪಾಯಿ ಕಷ್ಟಪಡ್ಲಾಕತ್ತಾರ. ಸಾವ್ಕಾರ ಕಡೆಗೆ ಸಾಲ ಮಾಡಿ ಮಾಡಿ ಸೊರಗ್ಲಾಕತ್ತಾರ ಚಿಂತಿದಾಗ ಮುಳುಗಿ. ಏನು ಮಾಡಬೇಕು, ಹ್ಯಾಂಗೆ ಮಾಡಬೇಕು, ನಮ್ಮ ಬಾಳೆ ಯಾವಾಗ ಸುಧಾರಿಸ್ತದ ಅಂಥೇಳಿ. ಅದು ಯಾವುದು ನಿಮ್ಮ ಕಣ್ಣಿಗೆ ಕಾಣಲ್ಲ ಏನ್ರಿ ಅತ್ತಿ? ಹಾಂ, ಕಾಣಲ್ಲೇನು? ಇಬ್ಬರು ಮಕ್ಕಳೇ ಅಲ್ಲ, ನಿಮ್ಮ ಮಕ್ಕಳೇ ಅಲ್ಲ ಇಬ್ಬರು. ಹಂಗೆ ಮಾಡ್ತೀರಿ ನೀವು? ಒಂದು ಕಣ್ಣಿಗೆ ಬೆಣ್ಣಿ, ಒಂದು ಕಣ್ಣಿಗೆ ಸುಣ್ಣ. ಮಗನ ಕಷ್ಟ ನಿಮಗೆ ಕಾಣಲ್ಲ ನಿಮ್ಗೆ? ಮಗನ ಕಷ್ಟಕ್ಕೆ ಒಂದು ಈಟರ ಆಸರೆ ಆಗಬೇಕು ಅಂತ ಅನ್ಸಿಲ್ಲ ನಿಮಗೆ? ಈಗ ಮಗಳಿಗೆ ಇಷ್ಟ ಕೊಂಡು ರೊಕ್ಕ ಕೊಡ್ಲಕತ್ತಿರಲ್ಲ, ಅಂಥದ್ದು ಏನು ಕಷ್ಟ ಬಂದದ ಆಕಿಗೆ ಅಂತೇಳಿ ನನಗೆ ಗೊತ್ತಾಗವಲ್ದು. ಪದ್ಮ, ನಿನಗೇನ್ರ ಕಷ್ಟ ಅದ ಏನವ ಗಂಡನ ಮನೆಗೆ? ಅದು ಹೇಳು. ಇಲ್ಲ ತಿಗಮ್ಮ, ನಾನೇನು ಅವಾಗ ರೊಕ್ಕ ಅದು ಏನು ಕೇಳಿಲ್ಲ. ಇನ್ನೀಗೆ ಅವೇ ನನಗೆ ಇದ್ದಕ್ಕಿದ್ದಂಗೆ ತಂದು ಕೊಡ್ಲಕತ್ತೀವಿ. ನಾನು ಅದೇ ಕೇಳಾಕತ್ತೀನಿ, ಎಲ್ಲಿಂದವ ಇಷ್ಟಕ್ಕೊಂದು ರೊಕ್ಕ ಅಂಥೇಳಿ. ಅಷ್ಟೊತ್ತಿಗೆ ನೀವೇ ಬಂದ್ರಿ. ಕೇಳಿದ್ರಿ ಅತ್ತಿ, ನಿಮ್ಮ ಮಗಳಿಗೆ ಗಂಡನ ಮನೆಗೆ ಏನು ಕಷ್ಟ ಇಲ್ಲ, ಯಾವುದಕ್ಕೂ ಕಮ್ಮಿ ಇಲ್ಲ. ಆಕಿಗೆ ದೊಡ್ಡ ಜಮೀನ್ದಾರ್ ವಂಶಕ್ಕೆ ಕೊಟ್ಟು ಬಿಟ್ಟಿರಿ, ಅಲ್ಲಿ ಏನು ಕಮ್ಮಿ ಇರ್ತದೆ ಆಕಿಗೆ? ಅಲ್ಲ, ಏನು ಕಷ್ಟದ ಅಂತೇಳಿ ಇಷ್ಟು ರೊಕ್ಕ ಕೊಡ್ಲಕತ್ತೀರ ಅನ್ನೋದೇ ತಿಳಿವಲ್ದ ನನಗೆ. ಅಲ್ಲ, ಮಗನಿಗೆ ಇಷ್ಟು ರೊಕ್ಕ ಕೊಟ್ಟಿದ್ರ ಅಂತಂದ್ರೆ ಎಷ್ಟೋ ಆಸರೆ ಆತಿತ್ರಿ ಅತ್ತಿ. ಎಷ್ಟು ಕಷ್ಟದಾಗ ನನ್ನ ಗಂಡ ಕಣ್ಣೀರ ಕೈ ತೊಳ್ದಂಗೆ ಆಗ್ಲಾಗತ್ತದ. ದಿನಾಲು ಅವ್ರ ಕಷ್ಟ ನೋಡೋಕ್ಕಾಗಲ್ದಕ್ಕ ನಾನು ಇವ್ರ ಹೊಲಕ್ಕೆ ಹೋಗ್ತೀನಿ ಅಂಥೇಳಿ ಎಷ್ಟು ಸರಿ ಅಂದಿನಿ ನಿಮ್ಮ ಮಗನಿಗೆ. ನಿಮ್ಮ ಮಗ ಬ್ಯಾಡ್ ಅಂದಿದ್ದಕ್ಕೆ ಸುಮ್ ಕುಂತೀನಿ ನಾನು. ಮನ್ಯಾಗ ಸಂತಿ ತರ್ಲಕ್ಕೆ ರೊಕ್ಕ ಇಲ್ದಕ್ಕ ಸಾವ್ಕಾರ ಕಡೆಗೆ ಸಾಲ ಮಾಡಿ ತಗೊಂಡು ಬಂದಾರ ನಿಮ್ಮ ಮಗ. ಗೊತ್ತೇನು ನಿಮ್ಗೆ? ಅಷ್ಟಾಕ ನಿನ್ನ ಬಟ್ಟೆ ತಂದ್ರಲ್ಲ ಪದ್ಮಗ ಆಕಿನ ಗಂಡಗ, ಅದನ್ನು ಸಾವ್ಕಾರ ಕಡೆಗೆ ಹೋಗಿ ಸಾಲ ಮಾಡಿ ತಂದಿದ್ರಿ ಅತ್ತಿ. ಅದು ರೊಕ್ಕ ಏನು ಗಿಡದಾಗ ಬೆಳಿಲಕತ್ತಾವ ಅನ್ನತ್ತೀರಿ ನೀವು? ಹ್ಯಾಂಗೆ ಮಾಡ್ಲಾಗತ್ತೀವಿ, ಹ್ಯಾಂಗಿಲ್ಲ ಮಗ ಹ್ಯಾಂಗೆ ಮಾಡ್ಲತ್ತಾನ? ಒಬ್ಬವನ್ನೇ ದುಡ್ಯವ, ಮನೆಗೆ ಈಸ್ ಮಂದಿ ಇದ್ದೀವಿ, ಒಟ್ಟೇನು ವಿಚಾರ ಇಲ್ಲ ನಿಮಗೆ. ಎಲ್ಲ ತುಂಬಿ 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 ಮಗಳ ಮನೆಗೆ ಕೊಟ್ರ ಅಲ್ಲೇ ಕೊಟ್ಟಿದ ಕಾಲ ಏನಾರ ಬಡತನರ ಇರ್ಬೇಕು ಆಕಿಗೆ. ಹೌದಪ್ಪ, ಹೋಗ್ಲಿ, ಆಕಿಂದು ಒಂದಿಟ್ಟು ಬಡತನದ, ಅದಕ್ಕೆ ನಮ್ಮ ಅತ್ತಿ ನೋಡ್ಕೊಂಡು ಹೋಗ್ಲತ್ತಾಳ ಅಂತ ಬಿಡ್ಲಾಕ. ಅಲ್ಲಿ ಎದಕ್ಕೂ ಕಮ್ಮಿ ಇಲ್ಲ ಆಕಿಗೆ. ಸುಟ್ಟರು ಸುಡಲ್ಲ, ಅವ್ರ ಆಸ್ತಿ ಅಷ್ಟದ. ಮತ್ತೆ ಅದಕ್ಕೆ ಇಷ್ಟು ಕೊಡ್ಲಕತ್ತೀರ ಅನ್ನೋದು ತಿಳಿವಲ್ದು. ನಾನು ನೋಡ್ರಿ ಅತ್ತಿ, ಕೊಡಲ್ರಿ ಅತ್ತಿ ಆ ರೊಕ್ಕ. ನನ್ನ ಗಂಡನ ಕಷ್ಟದ, ನಮಗೊಂದಿಟ್ಟು ಆಸರಿ ಆಗ್ರಿ ಅಂತ ಕೇಳಾಗತ್ತೀನಿ ನಿಮಗೆ. ಪದ್ಮಗೇನು ಕೊಡೋದು ಅವಶ್ಯಕತೆ ಇಲ್ರಿ. ನನ್ನ ರೊಕ್ಕದ ಮೇಲೆ ನಿಂದೇನು ಅಧಿಕಾರ ನಡೆಸಿದ್ದೀನಿ ನೀನು? ಹಾಂ, ನನ್ನ ರೊಕ್ಕದ ಮೇಲೆ ನಿಂದೇನು ಅಧಿಕಾರ ನಡೆಸಿದ್ದೀನಿ ನೀನು? ನೀ ಹೇಳ್ದಂಗೆ ಕೇಳಬೇಕಾ ನಾನು? ನನ್ನ ಇಷ್ಟ, ನಾನು ನನ್ನ ಮಗಳಿಗರ ಕೊಡ್ತೀನಿ, ಇಲ್ಲ ನಾರ ಇಟ್ಕೋತೀನಿ. ನೀ ಹೇಳಿದಂಗೆ ನಾ ಯಾಕೆ ಕೇಳಿ? ಹಾಂ, ನನಗೆ ನನ್ನ ಮಗಳಿಗೆ ಕೊಡ್ಬೇಕು ಅನ್ಸತ್ತ. ತಾಯಿಯಾಗಿ ನಾನು ನನ್ನ ಮಗಳಿಗೆ ಕೊಡ್ಲಕತ್ತೀನಿ. ನಾನು ಆಕಿನ್ನ ಆಸ್ತಿ ಆಟದ ಈಟದ ನಾ ಲೆಕ್ಕ ಹಿಡ್ದಿಲ್ಲ. ನನಗಿಷ್ಟ, ನಾ ಕೊಡ್ಲಕತ್ತೀನಿ. ನಿನಗೆ ಯಾಕೆ ಇಷ್ಟು ಕಷ್ಟ ಆಗ್ಲಕತ್ತದ? ಹಾಂ, ಬಡತನ ಇರ್ತದೆ ನಿಮ್ಗೆ. ಅದು ಇದ್ದಿದ್ದೊಂದು ಮಗಳಿಗೆ ಕೊಟ್ಟು ಮನೆಗೆ ಕಳಿಸ್ರಿ, ನಾನೇ ಕೊಡ್ತೀನಂತೆ. ಇಷ್ಟು ರೊಕ್ಕ ಕಳ್ಸೋದಾಗ್ತದ? ಆಗಲ್ಲ ನಿನ್ನ ಕೈಲಿತ್ತ. ಓದು 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 ಅಂಥೇಳಿ ಸಾಲ ಸೂಲ ಮಾಡಿ ಅದಕ್ಕೆ ಓದಿಸ್ಲಕ್ಕೆ ಹಾಕ್ಲಕತ್ತೀರಿ. ಮತ್ತು ಇಲ್ಲಿ ನಾನು ರೊಕ್ಕದ ಮೇಲೆ ಕಣ್ಣು ಬಿದ್ದಾವಿಕ್ಕಿಗೆ. ಅತ್ತಿ, ಯಾವಾಗ ನೋಡಿದ್ರ ಇದು ಒಂದೇ ಮಾತು ಅಂತೀರಿ. ಅಲ್ಲ, ನನ್ನ ಮಗಳಿಗೆ ರೊಕ್ಕ ಹಾಕ್ತೀವಿ ಓದಕ್ಕೆ ಅನ್ನಕ ನಾವೇನು ದೊಡ್ಡ ಸಾಲಿಗೆ ಹಾಕಿವೇನ್ರಿ ಅತ್ತಿ? ಹಾಂ, ಪದ್ಮನ ಮಕ್ಕಳಿಗತ್ಲೆ ನನ್ನ ಮಗಳೇನು ದೊಡ್ಡ ಸಾಲಿಗೆ ಹೋಗ್ತಾಳ? ಇಲ್ಲ, ಇಲ್ಲೇ ಊರಾಗ ಸರ್ಕಾರ ಸಾಲಿಗೆ ಕಲಿತಾಳ ನನ್ನ ಮಗಳು. ಅಲ್ಲೇನು ದೊಡ್ಡ ಫೀಸ್ನೂ ಇಲ್ಲ ಅಷ್ಟೊಂದು. ಅದಕ್ಕೆ ನಾವು ಸಾಲ ಮಾಡಕ್ಕೆ ಹೋಗಮ್ರಿ ಅತ್ತಿ? ಮನಿ ಕಷ್ಟಕ್ಕೆ ಸಾಲ ಮಾಡ್ಲಕತ್ತಾರ ನಿಮ್ಮ ಮಗ. ಮನೆ ಖರ್ಚಿಗೆ ಸಾಲ ಮಾಡ್ಲಕತ್ತಾರ. ಗೊತ್ತೇನ್ರಿ ನಿಮ್ಗೆ? ಓದಿನ ಸಲಿಂದ ಏನು ಸಾಲ ಮಾಡ್ಲತ್ತಿಲ್ಲ ಇಲ್ಲಿ. ನನ್ನ ಮಗಳಿಗೆ ವರ್ಷಕ್ಕೆ ಬುಕ್ಕ ಎಲ್ಲ ಸಾಲಿದವರೇ ಕೊಡ್ತಾರ. ಮತ್ತೇನು ಖರ್ಚಿರ್ತದೆ ನನ್ನ ಮಗಳದು? ಒಂದ್ಸರಿ ಫೀಸ್ ಕಟ್ರೆ ಮುಗಿತದ, ಒಂದು ವರ್ಷ ಮುಗಿದು ಹೋಗ್ತದ ಆಕಿಂದು. ಆಕಿನ ಸಲಿಂದ ನಾವು ಏನು ಸಾಲ ಮಾಡ್ಲತ್ತಿಲ್ರಿ ಅತ್ತಿ. ಇನ್ನೂ ದೊಡ್ಡ ಸಾಲಿಗೆ ಹಾಕಿವನ್ರಿ, ಆವಾಗ ನೀವು ಹಿಂಗೆ ಅಂದ್ರೆ ನಡೀತಿತ್ತು. ಇಲ್ಲಿ ಸರ್ಕಾರ ಸಾಲಿಗೆ ಹಾಕಿವಿ ನಾವು. ನಮ್ಮ ಪರಿಸ್ಥಿತಿ ಎಟ್ಟದ ಅಟ್ರನಿಗೆ ಅದಾಳ ನಮ್ಮ ಮಗಳನು. ನಮ್ಮ ಮಗಳೇನು ದೊಡ್ಡ ಆಸೆ ಕನಸೇನು ಕಟ್ಲಾಕತ್ತಿಲ್ಲ. ಈಗ ನೀವು ಬಿಡ್ರಿ, ಅದು ಒಂದಕ್ಕೆ ಹಚ್ಚೋದು ಬಿಡ್ರಿ. ಇವೆಷ್ಟು ಬರೀ ರೊಕ್ಕ ಅದು ಹೇಳ್ರಿ. ರೊಕ್ಕ ಯಾವ ಅದರ ಹೇಳ್ರಿ ನನಗೆ.
ಅತ್ಗೆಮ್ಮ, ನೀವು ಮಗಳು ಮಗಳು ಅಂತ ಎಷ್ಟು ಪಡ್ಕೋತಿರಲ್ಲ ಹಾಗೆ ನಮ್ಮ ಅವ್ಗೂ ಮಗಳು ಅನ್ನೋದು ಪ್ರೀತಿ ಇರ್ತದ್ರಿ. ಅದಕ್ಕೇನೋ ಕೊಡ್ಬೇಕಂತ ಅನ್ಲತ್ತಳ, ಕೊಡ್ಲಿ ಬಿಡ್ರಿ, ನೀವ್ಯಾಕೆ ಇದು ಮಾಡ್ತೀರಿ? ಅಲ್ಲ, ಈಗ ಅವನ ಬಳಿ ಇವ್ ರೊಕ್ಕ ಅವ, ಈಗ ಕೇಳಕತ್ತೀರಿ. ಇದ್ದಿಲ್ಲ ಅಂತಂದ್ರೆ ನೀವು ಕೇಳ್ತಿದ್ರೇನು? ಇಷ್ಟಕ್ಕೂ ನನ್ನ ಗಂಡನ ಮನ್ಯಾಗ ಆಸ್ತಿ ಅದ, ರೊಕ್ಕಕ್ಕೆ ರೂಪಾಯಿಗೆ ಏನು ಕಮ್ಮಿ ಇಲ್ಲ. ಅದ್ರ ತವ್ರ ಮನಿದೊಂದು ಇರ್ತದಲ್ರಿ, ತವ್ರ ಮನೆಯವರು ಕೊಟ್ಟಿದ್ದೊಂದು ಆ ಖುಷಿನೇ ಬೇರೆ ಇರ್ತದ. ಹಂಗೆ ನಮ್ಮ ಅವ್ಗ ಮಗಳಿಗೆ ಕೊಡ್ಬೇಕು ಅನ್ಸದ, ಕೊಡ್ಲಾಗತ್ತಾಳ ಬಿಡ್ರಿ. ಅದಕ್ಕೆ ಯಾಕೆ ನೀವು ಕಲ್ಲು ಹಾಕ್ತೀರಿ? ಹಚ್ಬೇಕು ಬಿಡು ಪದ್ಮ ನಿನ್ನ ಮಾತಿಗೆ. ನಾನು ಅನ್ಕೊಂಡಿದ್ದ ಅತ್ತೆಯರಿಗಂತರೂ ಮಗನ ಕಷ್ಟ ಕಾಣಲ್ದು, ಹೋಗ್ಲಿ ತಂಗಿರ ಅಣ್ಣನ ಕಷ್ಟ ತಿಳ್ಕೊತಾಳೇನೋ ಅಂತ ಹೇಳಿ ಅನ್ಕೊಂಡಿದ್ದ. ಆದ್ರೆ ನೀನು ಇದೇ ರೊಕ್ಕದ ಮೇಲೆ ಕಣ್ಣಿಟ್ಟಿದ್ದ ಅಂತ ಹೇಳಿ ಗೊತ್ತಿಲ್ಲ ಬಿಡವ ನನಗೆ. ಅಲ್ಲ, ನಿನಗ ನನ್ನ ಗಂಡ ಎಂತ ಹಾಡೆ ಮಾಡ್ಯಾರ, ಮಾಡಿದ್ದು ಅನ್ಬಾರ್ದು ಹೋಗ್ಲಿ ಅಂತೇಳಿ ನಾನು ಬಾಯಿ ಮುಚ್ಕೊಂಡು ಸುಮ್ ಕೂತೀನಿ. ಇಷ್ಟು ವರ್ಷ ಆಯ್ತವ ನಿನಗ ಅಪ್ಪಿಲ್ಲ ಅನ್ನೋ ಕೊರ್ತಿನೇ ಬರ್ಲಾರ್ದಂಗೆ ನೋಡ್ಕೊಂಡಾರ ನಿಮ್ಮ ಅಣ್ಣ. ಒಂದೀಟು ಕಷ್ಟ ಕಾಣಿಸಿಲ್ಲ ನಿನಗೆ. ಎಂಥ ದೊಡ್ಡ ಮನೆ ಕೊಟ್ಟಾರ, ಅಷ್ಟು ದೊಡ್ಡ ಮನೆ ಕೊಡೋ ಸಲಿಂದು ನಿಮ್ಮ ಅಣ್ಣ ಎಷ್ಟು ಕಷ್ಟ ಬಿದ್ದಾರ ಅನ್ನೋದು ನಿನಗೆ ಗೊತ್ತಿಲ್ಲ. ಅಲ್ಲ, ನಿಮ್ಮ ಅಣ್ಣನ ಕಷ್ಟಕ್ಕೆ ನೀ ಅಂತರೂ ಏನೋ ಆಸರೆ ಆಗಿಲ್ಲ. ಹೋಗ್ಲಿ ಅವ್ವ ಇರಲಿ ಬಿಡು, ಅಣ್ಣಗೆ ಕೊಡು ಅಂಥೇಳಿ ಒಂದು ಮಾತ್ರ ನಿನ್ನ ಬಾಯಾಗ ಬಂತ? ಏನಂತ ಗಂಟು ಬಿದ್ದಾವ ತಂಗಿ ಅಂತ ತಂಗಿ. ಇಂಥ ತಂಗಿ ಯಾರಿಗೆ ಬೇಕು? ಇಷ್ಟೆಲ್ಲ ಹೇಳಿದ ಮೇಲೂ ಮತ್ತೆ ರೊಕ್ಕ ಮಗಳಿಗೆ ಕೊಡ್ಬೇಕನ್ನ ಅತ್ತಿ, ರೊಕ್ಕ ತಗೊಂಡು ಹೋಗ್ಬೇಕನ್ನ ತಂಗಿ. ಒಬ್ಬೊಬ್ರಿಗೆ ಇಲ್ಲ ಅಂತೇಳಿ ಪರದಾಡ್ತಾರ, ಆದ್ರೆ ಇಂಥವ್ರು ಇರ್ತಾರಂತಂದ್ರೆ ಬೇಡ ಬೇಡ ಅಂತೀನಿ ನಾನಂತ್ರ. ಸೀತಾ, ಏನಾಗೈತ? ಎದಕ್ಕಷ್ಟು ಬಾಯಿ ಮಾಡ್ಲಾಗತ್ತೀರಿ? ಏನ್ರಿ ಇಲ್ಲಿ ನೋಡ್ರಿ, ಈಗ ಅತ್ತೆಯರು ಏನು ಮಾಡ್ಲಾಕತ್ತಾರ ಗೊತ್ತೇನ? ಇಷ್ಟು ದಿನ ಬಂದಿದ್ದೆಲ್ಲ ಗೃಹಲಕ್ಷ್ಮಿ ರೊಕ್ಕ ಇಟ್ಕೊಂಡು ಒಟ್ಟು ಈಗ ಮಗಳಿಗೆ ಕೊಟ್ಟು ಕಳಿಸ್ಲಾಕತ್ತಾರ ನೋಡು. ಒಳ್ಳೆ 30,000 ರೂಪಾಯಿ ಅದಾವ. ಅವೇ 30,000 ರೂಪಾಯಿ ನಮಗೆ ಕೊಟ್ಟಿರಂತಂದ್ರೆ ನಮ್ಮ ಮನೆ ಕಷ್ಟಕ್ಕೆ ಆತಿದ್ದಿಲ್ಲ. ಅಲ್ಲ, ಆಕಿಗೆ ಏನು ಕಷ್ಟ ಅದ? ಹೌದಪ್ಪ ಕೊಡ್ಲಾಕತ್ತಾರ ಅನ್ನಕ್ಕ ಅಲ್ಲಿ ಏನು ಕಷ್ಟ ಇಲ್ಲ ಆಕಿಗೆ. ಮತ್ತು ಆಕಿ ಕೊಟ್ಟು ಕಳಿಸ್ತಾರಂದ್ರೆ ಮತ್ತೆ ಸಿಟ್ಟು ಬರಲ್ಲ? ಇಷ್ಟು ನೀವು ಸಾಲ ಮಾಡ್ಲಾಕತ್ತೀರಿ ಮನೆ ಖರ್ಚಿಗಿನ ಸಲಿಂದು, ಅದು ಯಾಕೆ ಅತ್ತೇರಿ ಕಾಣಲ್ಲ? ಅದೇ ಕೇಳಾಕತ್ತೀನಿ. ಈಕಿ ನನ್ನ ಮಗನ ಮುಂದೆ ನನಗೆ ಕೆಟ್ಟಕಿ ಮಾಡ್ತಾಳ, ತಡಿ ಮಾಡ್ತೀನಿ. ಏನವ ಇದೆಲ್ಲ? ನೀವೇ ಒಂದ್ಸರಿ ಮಾತಾಡ್ಕೋರಿ ಅತ್ತೆರ ಜೊತೆ. ಅಲ್ಲ, ನೀವು ಮಗನೇ ಅಲ್ಲ, ಏನು ನಿಮ್ಗೆ ಎಲ್ಲಿಂದರ ತಂದು ಸಾಕ್ಯಾರೇನು ಹಂಗೆ ಮಾಡ್ಲಕ್ಕ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಬರ್ರಿ ಕಡೆ ಬಂದು ಕೇಳ್ರಿ. ಅವ್ವ, ನೀ ತಂಗಿಗೆ ರೊಕ್ಕ ಕೊಡ್ಲತ್ತಿದ್ದಕ್ಕೆ ನನಗೇನು ಸಿಟ್ಟಿಲ್ಲ, ಬೇಸರಿಲ್ಲ. ಆದ್ರೆ ನನ್ನ ಕಷ್ಟ ನಿನ್ನ ಕಣ್ಣಿಗೆ ಕಾಣಲಿಲ್ಲಲ್ಲ, ಅದಕ್ಕೆ ಬೇಸರ ಆಗ್ಲಾಗತ್ತದವ. ಮಗ ಆಗಿ ನೀರ ತಿಳ್ಕೊತಿ ಅನ್ಕೊಂಡಿದ್ದಪ್ಪ, ನೀನು ಹೆಣ್ತಿ ತಾಳಕ್ಕೆ ತಕ್ಕಂಗೆ ಕುಣಿಲಾಗತ್ತಿದಲ್ಲ ರಾಮಣ್ಣ. ನಾನು ಈ ರೊಕ್ಕ ಯಾಕೆ ಕೊಡ್ಲಾಗತ್ತೀನಿ ಗೊತ್ತೇನೆ? ನಿನ್ನ ತಂಗಿಗೆ ಭಾಳ ವರ್ಷಕ್ಕೆ ಮನೆಗೆ ಬಂದಾಳಪ್ಪ. ಈಗ ಖಾಲಿ ಕೈಲೇ ಬರೀ ಒಂದಿಟ್ಟು ಬಟ್ಟೆ ಮಾಡಿ ಕಳಿಸ್ರಕಿನ ಗಂಡು ಏನು ಅನ್ಕೊಳಕ್ಕಿಲ್ಲ. ನನ್ನ ಮಗನಿಗೆ ಕೊಡ್ಲಿಕ್ಕೆ ರೊಕ್ಕಿಲ್ಲ ನನ್ನ ಮಗನ ಕೈಯಾಗ. ಸುಮ್ಮನೆ ಮತ್ತು ಸಾಲ ಆಗ್ತದ, ಅದಕ್ಕೆ ಯಾಕೆ ಬೇಕು? ನಾನೇ ಕೂಡಿಟ್ಟಿದ್ದು ರೊಕ್ಕ ನನ್ನ ಮಗಳಿಗೆ ಕೊಟ್ಟರಾಯ್ತು, ಒಂದಿಟ್ಟು ಏನಾರ ಬಂಗಾರ ಅದು ಮಾಡಿಸ್ಕೊತದ, ಅಲ್ಲಿ ತವ್ರ ಮನೆಗೆ ಕೊಟ್ಟಾರಂತೆ ಹೇಳ್ಕೊತಾಳ ಅಂಥೇಳಿ ನಿಮ್ಮದೆಲ್ಲ ಲೆಕ್ಕ ಇಟ್ಕೊಂಡೆ ನಾನು ನನ್ನ ಮಗಳಿಗೆ ಕೊಡ್ಲಕತ್ತೀನಪ್ಪ. ನಾನೇನು ಕದ್ದು ಮುಚ್ಚಿ ಕೊಡ್ಲಕತ್ತಿಲ್ಲ ರಾಮಣ್ಣ. ನಿನ್ನ ಹೆಂಡತಿ ಹೇಳ್ದಂಗೆ ಕೇಳಿ ನನಗೆ ಹಿಂಗೆ ತಪ್ಪು ತಿಳ್ಕೊಬೇಡಪ್ಪ. ಇಷ್ಟಕ್ಕೂ ನಾನು ನನ್ನ ಮಗಳಿಗೆ ಹೇಳಕತ್ತಿದ್ದಪ್ಪ, ಅಷ್ಟೊತ್ತಿಗೆ ನಿನ್ನ ಹೆಂಡ್ತಿನೇ ಬಂದಳು. ನಿಮ್ಮ ಅಣ್ಣ ಅತ್ತಿಗೆಮ್ಮ ಕೊಟ್ಟಾರಂತ ಹೇಳವ ನಿನ್ನ ಗಂಡನ ಮುಂದೆ ಅಂಥೇಳಿ ಹೇಳಕತ್ತಿದ್ದ. ನಿಮ್ಮ ಹೆಂಡ್ತಿ ಬಂದು ಇಟ್ಟೆಲ್ಲ ಮಾಡ್ದಳು ನೋಡು. ಒಂದೀಟು ಆಕಿಗೆ ಸಹನಿನೇ ಇಲ್ಲ. ಏದಕ್ಕೆ ಮಾಡ್ಲಕತ್ತಾರ, ಏನು ಮಾಡ್ಲಕತ್ತಾರ ಅಂಥೇಳಿ ಬರೋದು ಹಂಗೆ ಜಗಳಕ್ಕೆ ನಿಂತರಿ. ಏನು ಹೇಳ್ಬೇಕು ಹೇಳು? ಏನು ಹೇಳ್ಬೇಕಪ್ಪ, ಏನು ಹೇಳಬೇಕು? ಆಕಿಂದು ಗಂಡನ ಮನ್ಯಾಗ ಎಟ್ಟೇ ತುಪ್ಪದ ಕೈ ತೊಳೆದ್ರು ತವ್ರ ಮನೆಯವ್ರದು ಏನು ಮಾಡ್ಯಾರ ಏನಿಲ್ಲ ಅಂತೇಳಿ ಊರಾಗ ಮಂದಿರ ಕೇಳೋರು ಆತಾರಲ್ಲ. ಅದಕ್ಕೆ ನನ್ನ ಮಗಳಿಗೆ 4 ಮಂದ್ಯಾಗ ಇದು ಆಗಬಾರ್ದು ಅಂತೇಳಿ ನಾನು ಕೊಟ್ಟು ಕಳಿಸ್ಲಕತ್ತಿದ್ದಪ್ಪ. ಇದ್ದಿಲ್ಲಂದ್ರೆ ಈ ರೊಕ್ಕ ನಾನು ನಿನ್ನ ಸಲಿಂದೆ ಕೂಡಿಡ್ಲಕತ್ತಿದ್ದ ಗೊತ್ತೇನು? ನಿನ್ನ ಸಲಿಂದೆ ಕೂಡಿಡ್ಲಕತ್ತಿದ್ದ. ಈಗ ತಂಗಿ ಬಂದಾಳಲ್ಲ, ಆಕಿಗೆ ಕೊಟ್ಟರಾಯ್ತು, ರಾಮಣ್ಣನ ಸಿಟ್ಟು ಮಾಡ್ಕೊಳ್ಳಲ್ಲ ಅಂತೇಳಿ ಅಂದ್ಕೊಂಡೆ ನಾನು. ಆದ್ರೆ ನೀನು ಬೇಸರ ಮಾಡ್ಕೊಂಡಲ್ಲ ಮಗನೇ, ನನ್ನ ಮೇಲೆ ತಪ್ಪು ತಿಳ್ಕೊಂಡಲ್ಲಪ್ಪ. ಯವ್ವ ನಮ್ಮವ್ವ ಎಷ್ಟು ನಾಟಕ ಮಾಡ್ತಾಳೆ ಇವ ತಾಯಿ. ಬಾರಿ ನಮ್ಮವ್ವ ಹೆಂಗೆ ಬೈ ಮಚ್ಚಿಸೋಳು. ತಪ್ಪಾಯ್ತವ, ನಾನು ಹಿಂದೆ ಮುಂದೆ ತಿಳ್ಕೊಲಾರ್ದೆ ನಿನಗೆ ಏನೋ ಅನ್ಬಾರ್ದಾಗಿತ್ತು. ತಪ್ಪಾಯ್ತವ, ನೀ ಹೇಳೋದು ಖರೆ. ದೊಡ್ಡ ಮನೆ ಸೇರಿದ್ರೆ ಏನಾಯ್ತು? ತವ್ರ ಮನಿದಂತ ಒಂದು ಏನಾರ ಒಂದು ಕೊಡಲೇಬೇಕಲ್ಲ. ದೊಡ್ಡ ಮನೆ ಸೇರ್ರ ಅಲ್ಲೂ ಆಕಿನೂ ನನ್ನ ತಂಗಿನೂ ತಲೆ ಎತ್ಕೊಂಡು ಓಡಾಡಬೇಕು ಅಂತಂದ್ರೆ ಯಾರ ಕೇಳ್ತಾರ? ಏನು ಮಾಡ್ಯಾರ ಏನಿಲ್ಲ, ಇಷ್ಟು ವರ್ಷಕ್ಕೆ ಹೋಗಿದ್ದಿ ಅಂಥೇಳಿ ಕೇಳ್ತಾರ. ಖರೆ ಅದಾವ ನಿನ್ನ ಮಾತ. ಪದ್ಮ, ತಗೋವ, ಇವ್ ರೊಕ್ಕ ಬ್ಯಾಡ ಅನ್ಬೇಡ, ತಗೊಂಡು ನಿನಗೇನು ಇಷ್ಟ ಅದು ಮಾಡಿಸ್ಕೋವ. ಮಾಡಿಸ್ಕೊ. ಹೆಂಗೆ ದೋಸೆ ತಿರು ಹಾಕೋಳು ನಮ್ಮ ಅತ್ತಿ. ಇಷ್ಟತ್ತ ನನ್ನ ಮುಂದೆ ಹೆಂಗೆ ಮಾತಾಡಿದಳು, ಈಗ ಮಗನ ಮುಂದೆ ಬೆಣ್ಣೆ ಕರಗ್ದಂಗೆ ಮಾತಾಡ್ಲಾಕತ್ತಾಳ. ಏನು ಹೇಳ್ಬೇಕಪ್ಪ ದೇವ್ರೆ, ನನಗೆ ಕೆಟ್ಟಕಿ ಮಾಡಿದ್ರಲ್ಲ ಇವರು. ಎಲ್ಲದ್ರ ನನಗೆ ಕೆಟ್ಟಕಿ ಮಾಡ್ತಾರೆ.
ಏನು ಹೇಳಬೇಕು ಏನೋ ನನ್ನ ಗಂಡ ಅವು ಏನು ಹೇಳಿದ್ರು ನಂಬಿ ಬಿಡ್ತಾರ ಅವ್ರು ನಂಬಂಗೆ ನಾಟಕ ಮಾಡ್ತಾರ ಮತ್ತು ನಂಬಿಕೆ ಎಲ್ಲ ನನ್ನ ಗಂಡ ಏನು ಮಾಡೋಕ್ಕಾಗಲ್ಲ. ಈಗ ಪದ್ಮ ತಗೋವ ಇವ್ರಕ್ಕ. ಅತ್ತಿಗೆಮ್ಮ ಮಾಡ್ತೀನಿ ತಡಿ ನಿನಗೆ ಅಣ್ಣ. ಅತ್ತಿಗೆಮ್ಮ ಮತ್ತು ಅಷ್ಟು ರೊಕ್ಕ ನನಗೆ ಕೊಟ್ಟಿ ಸಲಿಂದು ಸಿಟ್ಟಾಗಂಗದಾರ. ಇದ್ರಾಗ ನೀನು ಒಂದು ಸ್ವಲ್ಪ ರೊಕ್ಕ ತಗೋ. ನನಗೇನು ಬಂಗಾರೇನು ಒಂದು ಸಣ್ಣದು ಉಂಗುರ ಮಾಡಿಸ್ಕೊತೀನಿ. ಕಡಿಮೆ ಬಿತ್ತು ಅಂತಂದ್ರೆ ಅಲ್ಲೇ ನನ್ನ ಗಂಡ ಕೇಳಿ ಒಂದಿಟ್ಟು ರೊಕ್ಕ ಹಾಕಿಸ್ಕೊತೀನಂತ. ಇದ್ರಾಗ ನೀ ಥೋಡೆ ರೊಕ್ಕ ತಗೋ ಅಣ್ಣ. ಬ್ಯಾಡವ ಬ್ಯಾಡ ಪದ್ಮ ಬ್ಯಾಡ. ಅವು ಏನು 30,000ನಾಗ ಎಷ್ಟು ಬಂಗಾರ ಬಂದೈತು ಒಂದು ಉಂಗುರಿಗೆ ಸರಿ ಹೋಗ್ತದ. ಇರ್ಲಕ್ಕ ಮತ್ತು ನಿನ್ನ ಗಂಡನ ಕೈಲಿ ಯಾಕೆ ಹಾಕಿಸ್ಕೊತಿ? ಕೊಡೋದು ಕೊಟ್ಟಾರ ಅಷ್ಟು ಕೊಟ್ಟಿಲ್ಲ ಅನ್ನಿಸ್ಬಾರ್ದಲ್ಲ. ಇರಲಿ ಅದು ಇಷ್ಟರ್ನಾಗ ಬಂಗಾರಿಗೆ ಬರಬರ ಆಗ್ತದ. ನೀ ಬಂಗಾರ ಮಾಡಿಸ್ಕೋವ. ಆಕಿ ಯಾಕೆ ಏನಂತಾಳ ಆಕಿ ನಾ ಎಲ್ಲ ಹೇಳ್ತೀನಂತ. ತಗೋವ ನೀನು. ಹ್ಞೂ ಅಣ್ಣ ಆಯ್ತು. ರಾಮಣ್ಣ, ನಾನು ನಿನ್ನ ತಂಗಿ ಜೊತೆ ಊರಿಗೆ ಹೋಗ್ಲತ್ತೀನಪ್ಪ. ಒಂದು 8 ದಿನ ಇದ್ದು ಬರ್ತೀನಿ ಮಗಳ ಜೊತೆ. ಭಾಳ ವರ್ಷ ಆಯಿತು ಎಲ್ಲೂ ಹೋಗಿಲ್ಲ. ನಾನು ಒಂದಿಟ್ಟು ಹೋಗಿದ್ದು ಬರ್ತೀನಿ. ನಿನ್ನ ತಂಗಿನೂ ನಡಿ ನಡಿ ಅಂತೇಳಿ ಬೆನ್ನೆ ಹತ್ತಾಳ. ಅದಕ್ಕೆ ಹೋಗಿ ಬರ್ತೀನಪ್ಪ. ಹ್ಞೂ ಅವ್ವ ಆಯ್ತು ಹೋಗಿ ಬರ್ರಿ. ಸೀತಾ ನೋಡ್ತೇನು ನಮ್ಮವ್ವ ನನಗೆ ಯಾಕೆ ಬಂಗಾರದು ವಜ್ಜಿ ಹಾಕ್ಬೇಕಂತ ಹೇಳಿ ತಿಳಿದು ಅಕ್ಕಿ ಕೂಡಿಟ್ಟಿದ್ ರೊಕ್ಕ ಮಗಳಿಗೆ ಕೊಟ್ಟು ಕಳಿಸ್ಲಕತ್ತಾಳ. ಇದ್ರಾಗ ತಪ್ಪೇನದ? ಈಗ ನನ್ನ ಕೈಲಿಂತ ತೊಗೊಂಡು ಬರೋದು ಆತಿತ್ತು ಅಷ್ಟೊಂದು ಬಂಗಾರ. ನನ್ನ ಮಗನ ಲೆಕ್ಕ ಹಾಕಿನೇ ನಮ್ಮವ್ವ ಅಲ್ಲಿ ತಂಗಿ ಕೊಡ್ಲಕತ್ತಿದ್ದು. ಒಂದಿಟ್ಟು ತಿಳ್ಕೊಂಡು ಮಾತಾಡೋದು ಕಲಿ, ಜಗಳಕ್ಕೆ ನಿಂದ್ರದಲ್ಲ. ಆಯ್ತು ತಗೋರಿ, ನಂದೇ ತಪ್ಪಾಯ್ತು. ಅವ್ವ ನೀ ಏನು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ. ನೀ ಆರಾಮಾಗಿ ಊರಿಗೆ ಹೋಗಿ ಒಂದು 8 ದಿನ ಇದ್ದು ಬಾ. ಇಲ್ಲ ನಾನೇ ಕರೀಲಕ್ಕೆ ಬರ್ತೀನಂತ ಒಂದು 8 ದಿನ ಆದಳಕ್ಕೆ. ಪದ್ಮ ಅವ್ರಕ್ಕ ಹುಷಾರು ಇಟ್ಕೊಂಡು ಹೋಗ್ಬಾವ ಊರಿಗೆ. ಏನು ಹುಷಾರ್ಲಿತ್ತು ಹೋಗ್ಬಾ. ನಿಮ್ಮ ಅತ್ತಿಗೆ ಮುನ್ನ ಮಾತಿ ಏನು ತಲೆಗೆ ತಗೋಬೇಡ. ಏನು ನನಗೆ ತಲೆ ಹೊಡ್ಲಾಗತ್ತದ, ಒಂದಿಟ್ಟು ಮಕ್ಕೋತೀನವ. ಹ್ಞೂ ಅಣ್ಣ ಆಯ್ತು. ನೋಡ್ದೇನ ನಿಮ್ಮವನ ನಾಟಕ, ಕಡಿಗೆ ರೊಕ್ಕ ನಿನಗೆ ಬರಂಗೆ ಮಾಡ್ದ. ಹೆಂಗೆ ನಾನು ಅದು ನನ್ನ ಮಗನ ಮುಂದೆ ಅವನೇ ಕೊಡು ಅನ್ನಂಗೆ ಮಾಡ್ದ. ಭಾರಿ ನಾಟಕ ಮಾಡಿದ್ ಬಿಡವ. ನಾನು ದಿಗಿಲ್ ಬಡದು ನಿಂತಿದ್ದೆ. ಪ್ರೀತಿ ಮಾರಿ ನೋಡ್ದೇನ ಹೆಂಗೆ ಸಪ್ಪೆ ಮಾರಿ ಹಾಕೊಂಡು ಬಂದಾರಿ ಸುಂಕಿಲ್ಲ ಅಂತೇಳಿ ಹೋದಳು. ನನಗಂತೂ ಭಾರಿ ಖುಷಿ ಆಯ್ತವ ಅತ್ತಿಗೆ ಅಮ್ಮಗೆ ಹಂಗೆ ನೋಡಿ. ಅವ ಈಗ ಭಾಳ ಹೊತ್ತದ. ನೀನು ಬಟ್ಟೆ ಅದೆಲ್ಲ ಯಾವ್ಯಾವ ಹಾಕೋಬೇಕು ಹಾಕೊಂಡು ಬಿಡು. ನಾನು ರೊಕ್ಕ ಅದೆಲ್ಲ ಬ್ಯಾಗಿನಾಗಿಟ್ಟು ಬ್ಯಾಗ್ ಅದೆಲ್ಲ ತಯಾರು ಮಾಡ್ಕೊತೀನಿ. ಹ್ಞೂ ಮಗಳೇ ಆಯ್ತು.